ಇನ್ನು ಇ ವಿ ಎಂ ಮೇಲೆ ಮತ್ತೆ ಕಾಂಗ್ರೆಸ್ ನಾಯಕರು ಅನುಮಾನ ವ್ಯಕ್ತಪಡಿಸಿದ್ದಾರೆ. ಇ ವಿ ಎಂ ಅಂತಂದರೆ ಮಿಷನ್ ಇರುತ್ತಾ, ವೋಟಿಂಗ್ ಮಿಷನ್. ಸುಪ್ರೀಂ ಕೋರ್ಟ್ ಸಂಶಯ ಬಗೆಹರಿಸಿದ್ರೂ ಕೂಡ ಇದೀಗ ಇ ವಿ ಎಂ ಬದಲು ಬ್ಯಾಲೆಟ್ ಪೇಪರನ್ನೇ ಬಳಸಿ ಅಂತ ಒತ್ತಾಯ ಮಾಡ್ತಾ ಇದೆ ಕಾಂಗ್ರೆಸ್. ಶಾಸಕ ಎನ್ ಎ ಹ್ಯಾರಿಸ್ ಶಾಂತಿನಗರದ ಕಾಂಗ್ರೆಸ್ MLA ಆಗ್ರಹಿಸಿದ್ದಾರೆ. 7 ಹಂತದಲ್ಲಿ ಮತದಾನ ನಡೆಸುತ್ತಿರೋ ಬಗ್ಗೆ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ. ಹ್ಯಾರಿಸ್ ಇ ವಿ ಎಂ ಮೇಲೆ ಅನುಮಾನ ಇದೆ ಅಂತ ಕೂಡ ಹೇಳಿದ್ದಾರೆ. ಹ್ಯಾರಿಸ್ ಏನು ಹೇಳಿದರು ಕೇಳಿಸ್ಕೊಳ್ಳಿ. ಭಾಳ 7 ಹಂತ ಮಾಡಿದ್ದಾರೆ, ನಮ್ಮ ರಾಜ್ಯದಲ್ಲಿ 2 ಮಾಡಿದ್ದಾರೆ. ಒಂದೇ ಮಾಡ್ಬೋದಿತ್ತಪ್ಪ. ಈಗ ಎನಿವೆ ಸೇಮ್ ಮಿಷನರಿ ಯೂಸ್ ಆಗಬೇಕು, ಯಾಕೆ 2 ಮಾಡಿದ್ದಾರೆ? ಆಮೇಲೆ ಎಲ್ಲ ಒಂದು ಕಡೆ ಇಲ್ಲೊಂದು ಕಡೆ ಆ ಕಡೆ ಒಂದು ಕಡೆ ಏನೇನೋ ಮಾಡಿದ್ದಾರೆ ಇವರು. ಆಮೇಲೆ ಈ ಸರಿ ಜೂನ್ವರೆಗೂ ತೊಗೊಂಡೋಗಿದ್ದಾರೆ. ಆ್ಯಕ್ಚುಲಿ ಮೇ ಒಳಗಡೆ ಮುಗಿಬೇಕಿತ್ತು. ಮೇ 22 23 ಲಾಸ್ಟ್ ಕಟ್ ಆಫ್ ಡೇಟ್ ಇತ್ತು. ಅದನ್ನು ಯಾಕೆ ಮಾಡಿದ್ದಾರೆ ಅನ್ನೋದು ಗೊತ್ತಾಗ್ತಾ ಇಲ್ಲ. ನಾವು ಪಕ್ಷ ತಯಾರಾಗಿದ್ದೀವಿ ಚುನಾವಣೆಗೆ, ಬಟ್ ಚುನಾವಣೆ ಮಾಡುವಂಥ ರೀತಿಯಲ್ಲಿ ಏನಾದರೂ ರಾಜಕೀಯ ಇದೆಯಾ ಅನ್ನೋದನ್ನು ಸ್ವಲ್ಪ ತಿಳ್ಕೊಬೇಕಾಗುತ್ತೆ, ಸ್ವಲ್ಪ ಸಮಯ ಬೇಕಾಗುತ್ತೆ. ಅದು ಅಂದರೆ ಸರ್, ಈಗ ಹ್ಯಾರಿಸ್ ಅವರಿಗೆ ಅಂದರೆ ಯಾಕೆ ಈ ರೀತಿ ಅನುಮಾನ ಬಂತು ಅಂತ? ಅಲ್ಲ, ಅದನ್ನು ಮಾಡಿರೋದು ಒಂದೊಂದು ಆ ಕಡೆ ಈ ಕಡೆ ಎಲ್ಲ ಮಾಡಿ ಸ್ವಲ್ಪ ನಾಟ್ ಅವರ ಪ್ರಾಪರ್ ವೇ ಅಂತ ಅನ್ನಿಸ್ತದೆ ನನಗೆ. ಬಟ್ ಅದನ್ನು ಸ್ಟಿಲ್ ವಿ ಮೈ ಹ್ಯಾವ್ ಟು ಸ್ಟಡಿ ದಟ್. ಇ ವಿ ಎಂ ಬೇಡ, ಬ್ಯಾಲೆಟ್ ಪೇಪರ್ ಬೇಕು ಅಂತೇಳಿ ಅವತ್ತಿಂದ ಇವತ್ತಿನ ತನಕ ಗಲಾಟೆ ಆಗ್ತಾ ಇದೆ. ಮತ್ತು ಅದಕ್ಕೆ ಬೇಕಿರುವಂಥ ಕೆಲವು ಪರೀಕ್ಷೆಗಳು ಪ್ರಯೋಗಗಳೆಲ್ಲ ನಡೆಯಿತು. ಈ ಆರೋಪವನ್ನು ಯಾರ ಹತ್ರ ಕೇಳಬೇಕು? ಚುನಾವಣಾ ಆಯೋಗದಕ್ಕೆ ಕೇಳಬೇಕು. ಆಗ ವಿಪಕ್ಷಗಳಿಂದ ಇ ವಿ ಎಂ ದೋಷದ ಆರೋಪಕ್ಕೆ ರಾಜ್ಯ ಮುಖ್ಯ ಚುನಾವಣಾ ಅಧಿಕಾರಿ ಮನೋಜ್ ಕುಮಾರ್ ಮೀನಾ ಉತ್ತರ ಕೊಟ್ಟಿದ್ದಾರೆ. ಇ ವಿ ಎಂ ಬಗ್ಗೆ ಯಾವುದೇ ಅನುಮಾನ ನಿಮಗೆ ಬೇಡ. ವಿ ವಿ ಪ್ಯಾಟ್ ವಿಚಾರಕ್ಕೆ ಸಂಬಂಧಪಟ್ಟಾಗ, ವಿ ವಿ ಪ್ಯಾಟ್ ಅಂತಂದರೆ ವೋಟ್ ಹಾಕಿದ್ದೀವೋ ಇಲ್ವೋ ಅಂತೇಳಿ ಒಂದು ಅಕ್ನಾಲಜ್ಮೆಂಟ್ ಬರುತ್ತೆ, ಒಂದು ರಸೀತಿ ಬರುತ್ತೆ. ವಿ ವಿ ಪ್ಯಾಟ್ ವಿಚಾರಕ್ಕೆ ಸುಪ್ರೀಂ ಕೋರ್ಟ್ ಅರ್ಜಿ ವಜಾ ಮಾಡಿದೆ, ಎಲ್ಲ ಕರೆಕ್ಟ್ ಇದೆ ಅಂತ ಹೇಳಿದೆ. ಹಾಗಾಗಿ ಅದರ ಬಗ್ಗೆ ನೀವು ತಲೆ ಕೆಡಿಸ್ಕೊಬೇಡಿ, ಎಲ್ಲವೂ ಕರೆಕ್ಟ್ ಆಗಿದೆ ಅಂತೇಳಿ ಹೇಳಿದ್ದಾರೆ. ಏನು ಹೇಳಿದರು ಸಾಹೇಬರು ಕೇಳಿಸ್ಕೊಂಡು. ವಿ ಪ್ಯಾಟ್ ಆಗಲಿ ಇ ವಿ ಎಮ್ ಆಗಲಿ ಇದ್ರ ಬಗ್ಗೆ ಸುಪ್ರೀಂ ಕೋರ್ಟಿಂದ ಹಿಡಿದು ಎಲ್ಲ ಹೈಕೋರ್ಟ್, ಸುಮಾರು ಹೈಕೋರ್ಟ್ ತೀರ್ಮಾನ ಮಾಡಿದ್ದಾರೆ. ಐ ಥಿಂಕ್ ಮೊನ್ನೆ ಕೂಡ ಸುಪ್ರೀಂ ಕೋರ್ಟ್ 2 PILನ್ನು ವಜಾ ಮಾಡಿದ್ದಾರೆ ಆ್ಯಕ್ಚುಲಿ. ಸೊ when the Supreme Court of India has decided on this matter continuously, and they clearly told there is no doubt in the electronic voting machine, and it is totally foolproof and safe. So I think there is no scope of any doubt, and the voters of Karnataka have all confidence in our EVMs. ಹಾಂ, ಅದು ಹಿಂದಿನಿಂದ ಮಾಡ್ತಾಯಿದ್ವಿ. ಈಗ ಬೂತಲ್ಲಿ ಒಂದು ತಾವು ವೋಟ್ ಹಾಕ್ತೀರಾ, ಅಲ್ಲಿ ಒಂದು ಬ್ಯಾಲೆಟ್ ಯೂನಿಟ್ ಇರುತ್ತೆ. ಬ್ಯಾಲೆಟಿಂದ ನೀವು ವೋಟ್ ಹಾಕ್ತೀರಾ ಮತ್ತು ವಿ ಪ್ಯಾಟ್ ಇರುತ್ತೆ. ವಿ ಪ್ಯಾಟಲ್ಲಿ ನೀವು ಯಾರಿಗೆ ವೋಟ್ ಹಾಕಿದ್ದೀರಾ ಅದು ಪ್ರಿಂಟ್ ಆಗಿ ನಿಮಗೆ ಕಾಣಿಸ್ತದೆ. ಫಾರ್ 7 ಸೆಕೆಂಡ್ ಯು ಕ್ಯಾನ್ ಸಿ ಯಾರಿಗೆ ವೋಟ್ ಹಾಕಿದೆ, ಅವ್ರ ಹೆಸರು ಏನು ಅದೆಲ್ಲ ಕಾಣಿಸ್ತದೆ. ಆ ಕಂಟ್ರೋಲ್ ಯೂನಿಟ್ ಮೇಲೆ ರೆಕಾರ್ಡ್ ವೋಟ್ ಎಲ್ಲಿ ಆಗುತ್ತೆ ಅದು ಪ್ರೆಸೈಡಿಂಗ್ ಆಫೀಸರ್ ಟೇಬಲ್ ಮೇಲೆ ಆಗುತ್ತೆ. ಸೊ ಇದೆಲ್ಲ CU BU ಮತ್ತು ವಿ ಪ್ಯಾಟ್ ಕರಿತೀವಿ ಅಂತ. ಅತಿ ದೊಡ್ಡ ಪ್ರಜಾಪ್ರಭುತ್ವ ರಾಷ್ಟ್ರ ಭಾರತ. 140 ಕೋಟಿ ಜನ ಇದ್ದಾರೆ. ಹತ್ರ 100 ಕೋಟಿ ಜನ ವೋಟ್ ಮಾಡ್ತಾರೆ. 100 ಕೋಟಿ ಜನ. ಈಗ ಇ ವಿ ಎಂ ವಿಚಾರಕ್ಕೆ ನೋಡಿ, ಓಕೆ, ಆರೋಪ ಮಾಡಬಾರ್ದು ಅಂತೇನಿಲ್ಲ. ಪ್ರತಿಪಕ್ಷಗಳು ಆರೋಪ ಮಾಡಬೇಕು ಖಂಡಿತವಾಗಲೂ. ಆದರೆ 100 ಕೋಟಿ ವೋಟ್ ಆಗುವಾಗ 1.5 ಕೋಟಿ ಜನ ಅದನ್ನು, ಅಂದರೆ ಅದಕ್ಕೆ ಕೆಲಸ ಮಾಡ್ತಾ ಇರುವಂಥವ್ರು ಎಷ್ಟು ಅಂತ ಮೋಸ ಮಾಡ್ಬೋದು? ಒಂದು ವೇಳೆ ಮಾಡಿದರೆ ಸಿಕ್ಕಾಕೊಳ್ಳಲ್ವಾ? ಎಷ್ಟು ಅಂತ ಮಾಡ್ಬೋದು? 1 2 ಏನೋ ತಪ್ಪಿಸ್ಬಿಟ್ರಂತೆ, ಅದೊಂದು ವಿಚಾರ ಬೇರೆ. ಸಾಧ್ಯ ಇದೆಯಾ?